ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ಈ ಮಾರ್ನಿಂಗ್ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಮರ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಆಂಟಿ ಬಂದ್ಬಿಟ್ಟು ನಡಿ ನಮ್ಮ ಅಮ್ಮ ಅವ್ರ ಮನೆಗೆ ಹೋಗಿ ಬರೋಣ, ತರಕಾರಿ ಸ್ವಲ್ಪ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋದರು. ತಿರ್ಗಿ ಅವ್ರ ಜೊತೆ ನಾನು ಹಾಗೆ ಹೋಗಿದ್ದೆ. ಹಾಗೆ ಅವ್ರ ಅಮ್ಮ ಅವ್ರ ಮನೆಗೆ ರೀಚ್ ಆಗಿ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ತಿರ್ಗಿ ಅದಾದಮೇಲೆ ಬರೋಷ್ಟರಲ್ಲಿ ಅಜ್ಜಿ ಹುಲ್ಲೆಲ್ಲ ಹಾಕ್ತಿದ್ರು ಹಸುಗಳಿಗೆ ಒಂದು ಸ್ವಲ್ಪ ಒಣಗಾಕೋಣ ಅಂತ. ಮತ್ತು ನನಗೆ ಅಂತ ಸೀತಾಫಲ ತಂದುಕೊಟ್ಟಿದ್ರು ಅಜ್ಜಿ ಹುಲ್ಲು ಕುಯ್ಕೊಂಬರ್ಬೇಕಾದ್ರೆ. ಅದನ್ನು ತಿಂದ್ಕೊಂಡು ಆಂಟಿ ನನಗೆ ಅಂತ ಕನಕಾಂಬರ ಕಟ್ಕೊಡ್ತಾಯಿದ್ರು. ಯಾಕಂದರೆ ಇವತ್ತು ನಮ್ಮ ಮನೇಲಿ ಸಂಜೆ ಪೂಜೆ ಇರುತ್ತೆ, ಬಾಬಾಯಿ ಹಬ್ಬ ಅಂತೀವಿ ನಮ್ಮ ಕಡೆ ಅಂತ ನನಗೆ ಹೂವು ಕಟ್ಕೊಡ್ತಾಯಿದ್ರು. ಮತ್ತು ಅಷ್ಟರಲ್ಲಿ ಹೊರಗಡೆ ಬಂದು ನೋಡಿದ್ರೆ ಈ 2 ಚಿಕ್ಕ ಮಕ್ಳು ಏನು ಮಾಡ್ತಿದ್ರು ಅಂದರೆ ಮಣ್ಣಲ್ಲಿ ನೀರು ಕಲಿಸ್ಕೊಂಡು ಗೋಡೆಗೆಲ್ಲ ಹೊಡಿತಾಯಿದ್ರು. ಅದಕ್ಕೆ ನಮ್ಮ ಆಂಟಿ ಬಂದುಬಿಟ್ಟು ಬೈತಾಯಿದ್ರು, ಏನರೋ ಹಿಂಗೆ ಮಾಡಿದೀಯಾ ಅಂತಂದರೆ ಒಬ್ಬ ಓಡೋಗ್ಬಿಟ್ಟ, ಇನ್ನೊಬ್ಬ ಹೋಗಿಲ್ಲ. ಸೊ ಅದಕ್ಕೆ ಆಂಟಿ ನಡಿ ಹೊಡಿತೀನಿ ಅನ್ನೋಷ್ಟರಲ್ಲಿ ಓಡೋಗ್ಬಿಟ್ಟ ಅವನು. ಮತ್ತು ಮನೆಗೆ ಬಂದು ಕರ್ಜಿಕಾಯಿ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಕಡಲೆಪಪ್ಪು ಕಡಲೆ ಬೀಜ ಎಲ್ಲ ಹಾಕಿ ಪುಡಿ ಮಾಡಿಕೊಂಡೆ. ಮತ್ತು ಹಾಗೆ ಅದಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಕುಟ್ಟೋಣ ಅಂತಂದ್ಬಿಟ್ಟು ಬೆಲ್ಲ ಕುಟ್ಕೊಂಡು ನಿಧಾನಕ್ಕೆ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡೋಣ ಅಂತ. ಯಾಕಂತಂದರೆ ನಾವು ಬರೋದೇ ಯಾವಾಗೋ ಒಂದು ಸಲ. ಸೊ ಅದಕ್ಕೆ ಆಂಟಿ ನಮಗೆ ಕರ್ಜಿಕಾಯಿ ಕಟ್ ಕಳಿಸ್ತಾರೆ, ಯಾಕಂದರೆ ನಾನು ಒಬ್ಬಟ್ಟೆಲ್ಲ ತಿನ್ನಲ್ಲ ಅಂತ. ಸೊ ಬೆಲ್ಲ ಹೀಗೆ ಕುಟ್ಕೊಂಡು ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಕೊಬ್ಬರಿ ಅದೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಇವಾಗ ನಾನು ಬೆಲ್ಲ ಫಸ್ಟು ಕುಟ್ಕೊಂಡು ಹಾಕೋಣ ಅಂತಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಅದಾದಮೇಲೆ ಆಂಟಿ ಬಂದುಬಿಟ್ಟು ಮೈದಾ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ನೀಟಾಗಿ ಕರ್ಜಿಕಾಯಿಗೆ ಅಂತಂದ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಮೈದಾ ಹಸಿಟ್ಟನ್ನ ಚಪಾತಿ ಗಾತ್ರಕ್ಕೆ ತಂದಿಟ್ಟು ಅದ್ರ ಮೇಲೆ ಒಂದು ಪೇಪರ್ ಮುಚ್ಚಿ ಎತ್ತಿಟ್ಬಿಟ್ರು. ತಿರ್ಗಿ ಅದಾದಮೇಲೆ ನಾನೋಗಿ ಸಕ್ಕರೆ ಹಾಕಿ ಅದನ್ನು ಪುಡಿ ಮಾಡಿಕೊಂಡು ಬಂದೆ. ಅದೆಲ್ಲ ಆದಮೇಲೆ ಕೊಬ್ಬರಿ ಸ್ವಲ್ಪ ತುರ್ಬ್ಕೊಂಬಿಡೋಣ, ಅದಕ್ಕೆ ಕರ್ಜಿಕಾಯಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದ್ಬಿಟ್ಟು ಒಣ ಕೊಬ್ಬರಿ ಕೊಟ್ಟಿದ್ರು. ಅದನ್ನು ನೀಟಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಅದನ್ನೆಲ್ಲ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟೆ. ಅಷ್ಟರಲ್ಲಿ ನಳಿ ಆತ ತೊಗೋ ಹುಣ್ಸೆಹಣ್ಣು ಅಂತಂದ್ಬಿಟ್ಟು ಹುಣ್ಸೆಹಣ್ಣು ತಂದುಕೊಟ್ಟ. ನಾನು ತರಕಾರಿ ಹೆಚ್ಚುತ್ತಿದ್ದೆ, ಅಷ್ಟರಲ್ಲಿ ಹುಣ್ಸೆಹಣ್ಣು ತಂದುಕೊಟ್ಟ. ಅದು ತಿಂದ್ಕೊಂಡು ಅಷ್ಟರಲ್ಲಿ ಮನೆ ಹತ್ರ ಮೆರವಣಿಗೆಗೆ ಅಂತಂದ್ಬಿಟ್ಟು ಎತ್ಕೊಂಡು ಪೂಜೆಗೆ ಅಂತಂದ್ಬಿಟ್ಟು ಬಂದಿದ್ದರು. ಇದು ನಮ್ಮ ಕಡೆ ಶಾಸ್ತ್ರ, ಮನೆಗೂ ಬಂದು ಪಿ ಊದ್ಕೊಂಡು ಅವ್ರದ್ದೇ ಆ ಥರಂಥ ಶಾಸ್ತ್ರಗಳು ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾವು ಅಕ್ಕಿ ಬೇಳೆ ಇದೆಲ್ಲ ಕೊಡ್ತೀವಿ. ಮನೆಗೂ ಅವರು ಬಂದು ಕಲೆಕ್ಟ್ ಮಾಡ್ತಾರೆ, ಯಾಕಂದರೆ ನಮಗೆ ಸಂಜೆ ಪ್ರಸಾದ ಕೊಡೋದಕ್ಕೆ. ಇದೆಲ್ಲ ನೋಡಿಕೊಂಡು ಆಮೇಲೆ ಕಿಚನ್ಗೆ ಹೋಗಿ ನೀಟಾಗಿ ಪಲಾವ್ ಮಾಡೋದಕ್ಕೆ ಎಲ್ಲ ಥರ ತರಕಾರಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡೆ. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಮಸಾಲೆ ತಂದಿದ್ರು, ಪಲಾವ್ ಮಸಾಲ ಎಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ತುರ್ಕೊತೀನಿ. ನಾನೇನು ಫುಲ್ ರೆಸಿಪಿ ಇದರಲ್ಲಿ ತೋರಿಸಿಲ್ಲ, ಬಟ್ ನಾನು ಪಲಾವ್ ಮಾಡ್ತಿದ್ದೆ. ಸೊ ಅದಕ್ಕಾಗಿ ಅದನ್ನು ಫುಲ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಟ್ರೈಪಾಡ್ ಕ್ಯಾರಿ ಮಾಡಿರಲಿಲ್ಲ ಅಲ್ಲಿ. ಸೊ ಅದಕ್ಕಾಗಿ 1-2 ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೆಲ್ಲ ಆದಮೇಲೆ ಈರುಳ್ಳಿ ಟೊಮೆಟೊ ಅದೆಲ್ಲ ಆಗಲೇ ಕಟ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅಷ್ಟೇ ಕ್ಲಿಪ್ಪು. ಅಷ್ಟರಲ್ಲಿ ನಮ್ಮ ಆಂಟಿ ಬಂದುಬಿಟ್ರು, ಬೇಗ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ನಾನು ಮಾಡಿ ಸ್ವಲ್ಪ ತಿಂದೆ. ಅದೆಲ್ಲ ಆದಮೇಲೆ ನಮ್ಮ ಆಂಟಿ ಬಂದರು, ಆಗಲೇ ಕಲಸಿಟ್ಟಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡು ತಿರ್ಗಾ ಆಂಟಿ ಒಂದು ಸ್ವಲ್ಪ ಹೊತ್ತು ಕೊಟ್ಟರು. ನಾನು ಒಂದು ಸ್ವಲ್ಪ ಸುಟ್ಟೆ ಕರ್ಜಿಕಾಯಿ. ತಿರ್ಗಾ ಮನೆಗೆ ಎತ್ಕೊಂಡು ಹೋಗ್ಬೇಕಲ್ಲ ಅಂತಂದ್ಬಿಟ್ಟು ನಾನು ಹಾಗೆ ಹೆಲ್ಪ್ ಮಾಡೋಣ. ಅವ್ರು ಹಾಲು ಕರಿತಿದ್ರು ಹಸುವಲ್ಲಿ. ಸೊ ಅದಕ್ಕಾಗಿ ನಾನೇ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಡು ಅದರಲ್ಲಿ ಸ್ವಲ್ಪ ಹೂರಣ ಹಾಕ್ಕೊಂಡು ನೀಟಾಗಿ ತೆಗೆದು ಅದನ್ನೆಲ್ಲ ಮಾಡಿ ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಡು ತಿರ್ಗಾ ನಾನೇ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಜಿಕಾಯಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿದೆ. ಅಷ್ಟರಲ್ಲಿ ನಾಯಿಗೆ ರಿಂಗ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಅವೆಲ್ಲ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ, ಹೂವು ಅದೆಲ್ಲ ಎತ್ಕೊಂಡು. ಸೊ ಸ್ವಲ್ಪ ಹೊತ್ತಿಗೆ ರೀಚ್ ಆದ್ವಿ. ಅಲ್ಲೆಲ್ಲ ಹೋದ್ಮೇಲೆ ತಿರ್ಗಾ ದೇವ್ರಿಗೆ ಯಾವ್ಯಾವ ಥರ ಹೂಗಳು ಹಾಕಬೇಕು ಅಂತೆಲ್ಲ ಹೂವು ಎತ್ಕೊಂಡು ಹೋಗಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡು ಅದಕ್ಕೆ ಅಂತಂದ್ಬಿಟ್ಟು ಫಸ್ಟು ಹೂವುಗಳೆಲ್ಲ ಹಾಕಿದ್ವಿ. ಹೂವು ಎಲ್ಲ ಹಾಕಿದ್ಮೇಲೆ ನೋಡಿ, ಇದು ನಾವೆಲ್ಲ ಕಟ್ಟಿರೋ ಹೂವು 2 to 3 ಡೇಸಿಂದ. ಇದೆಲ್ಲ ಆದಮೇಲೆ ನಾವೇ ಅದಕ್ಕೆ ಬಾಸಿಂಗ ಅಂತಂದ್ಬಿಟ್ಟು ಆರ್ಡ್ರ್ ಕೊಡ್ತೀವಿ. ಬಾಸಿಂಗ ಆರ್ಡ್ರ್ ಕೊಟ್ಟಿದ್ರೆ ಅದನ್ನು ಅವ್ರ ಸಾಹೇಬ್ರೆ ಬಂದು ಕಟ್ತಾರೆ ಅದನ್ನು. ಸೊ ಅದಕ್ಕಾಗಿ ಅದನ್ನೆಲ್ಲ ಕಟ್ಟಿಸ್ಕೊಂಡು ಆದಮೇಲೆ ಇಲ್ಲೇ ಹಾಗೆ ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅದೆಲ್ಲ ಆದಮೇಲೆ ಅವ್ರದ್ದೇ ಆದಂಥ ಶಾಸ್ತ್ರ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಅಗ್ನಿಕೊಂಡ ಹಾಕಿದ್ರು, ಅದನ್ನು ಕೂಡ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅದನ್ನು ಎಲ್ಲ ನೋಡ್ಕೊಂಡಾದಮೇಲೆ ಒಂದು ಸ್ವಲ್ಪ ತಲ್ಲೇ ಕೂತ್ಕೊಂಡು ಅದನ್ನೆಲ್ಲ ಬಾಬಾಯಿಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ.
ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಕಡಲೆಪುರಿ ಮತ್ತು ಕಡಲೆಕಾಯಿ ಚೆಲ್ಲೋಣ ಬಾಬೆಗಳ ಮೇಲೆ ಅಂತ ನಾನು ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ವಿ. ಮತ್ತು ಅಷ್ಟೊತ್ತಿಗೆ ಅವರು ಬಂದರು. ಇದೆಲ್ಲ ಮೆರವಣಿಗೆ ಮಾಡೋ ಟೈಮಲ್ಲಿ ತೊಗೊಂಡಿರೋ ವಿಡಿಯೋ. ಅಲ್ಲಿ ಊರು ತುಂಬ ಸುತ್ತಾ ಇರುತ್ತೆ. ಆ ಟೈಮಲ್ಲಿ ಕಡಲೆಪುರಿ ಮತ್ತು ಕಡಲೆಕಾಯಿ ಅದೆಲ್ಲ ಚೆಲ್ತಾ ಇರ್ತಾರೆ ಬಾಬೆಗಳ ಮೇಲೆ. ಮತ್ತು ಗಂಧದ ಪುಡಿ ಕೂಡ ಕೆಲವೊಬ್ಬರು ಚೆಲ್ತಾರೆ. ಅದಾದಮೇಲೆ ವೇಷ ಹಾಕ್ಕೊಂಡು ಬರ್ತಾರೆ. ವೇಷ ಹಾಕ್ಕೊಂಡು ಬಂದ್ಬಿಟ್ಟು ಅವ್ರು ಈ ಥರ ಡ್ಯಾನ್ಸ್ ಮಾಡ್ತಾರೆ. ಥರ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಹಿಂದೆ ಎಲ್ಲ ಬಾಬಾಯಿಗಳು ವೆಯ್ಟ್ ಮಾಡ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅವ್ರ ಹಿಂದೆಯೇ ಬಾಬಾಯಿಗಳೆಲ್ಲ ಹೋಗುತ್ತೆ. ಸೊ ಈ ಥರ ವೆಯ್ಟ್ ಮಾಡಬೇಕಾದ್ರೆ ಹಾಗಾಗಿ ಹನಿ ಸ್ಟಾರ್ಟ್ ಆಯಿತು. ಸೊ ನಾವು ಬಂದುಬಿಟ್ವಿ. ಸ್ವಲ್ಪ ಬರೋಷ್ಟೊತ್ತಿಗೆ ನೋಡಿ ಈ ಥರ ಮಳೆ ಬೀಳ್ತಾ ಇತ್ತು ಜೋರಾಗಿ. ಸೊ ಒಂದು ಹತ್ರ ನಿಂತಿದ್ದರೆ ಇಲ್ಲಿ ಕಪ್ಪೆ ಒಂದು ಬಂದ್ಬಿಟ್ಟು ಎಗರ್ತಾ ಇತ್ತು. ನಂಗೆ ಆ್ಯಕ್ಚುಲಿ ಅದು ಕಂಡ್ರೆ ಭಯ. ಸೊ ಅದಕ್ಕಾಗಿ ಅದು ಹೇಗೆ ಎಗರುತ್ತೆ ಅನ್ನೋದು ರೆಕಾರ್ಡ್ ಮಾಡ್ತಿದ್ದೆ. ಅದಾದಮೇಲೆ ಮನೆಗೆ ಬಂದ್ವಿ. ನಾವು ಆ್ಯಕ್ಚುಲಿ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ, ನೈಟ್ ಲೇಸರ್ ಲೈಟ್ ನೋಡೋಣ ಅಂತ. ಅಷ್ಟರಲ್ಲಿ ಅಜ್ಜಿಗೆ ಈ ಥರ ಪ್ರ್ಯಾಂಕ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಹಸ್ಬೆಂಡ್ ಪ್ರ್ಯಾಂಕ್ ಮಾಡ್ತಿದ್ವಿ. ನೋಡಿ ನಮ್ಮ ಅಜ್ಜಿ ಪ್ರ್ಯಾಂಕ್ ಆಗೋದೇ ಇಲ್ಲ. ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗಿ ವಾಪಸ್ ಕೊಟ್ಬಿಟ್ರು. ಸೊ ಇದು ಹೋಗೋಣ ಅಂತ ಈಶಾ ಫೌಂಡೇಶನ್ಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಲೇಸರ್ ಶೋ ಮುಗ್ದೋಗಿತ್ತು. ಸೊ ಅದಕ್ಕೆ ಸರಿ ಆಯಿತು, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ಈ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.